ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಈಗ ನಾವು ಡಿವಿಷನ್ ಟ್ರಿಕ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಯಾವುದೇ ಒಂದು ಲಾರ್ಜ್ ನಂಬರನ್ನು ಕೊಟ್ಟು ಡಿವೈಡೆಡ್ ಬೈ ಇನ್ನೊಂದು ಲಾರ್ಜ್ ನಂಬರ್ ಇದ್ದಾಗ ಯಾವ ರೀತಿಯಾಗಿ ಈಸಿಯಾಗಿ ನಾವು ಡಿವಿಷನ್ ಮಾಡೋದನ್ನು ಈಗ ನಾವು ನೋಡೋಣ. ಸೊ ಇಲ್ಲಿ ನೋಡ್ಬೋದು 8726 879 ಡಿವೈಡೆಡ್ ಬೈ 48345. ಕೆಳಗಡೆ 5 ಡಿಜಿಟ್ ಇದೆ, ಮೇಲ್ಗಡೆ ಎಷ್ಟು 7 ಡಿಜಿಟ್ ಇದೆ. ಸೊ ಈ ಥರ ಇದ್ದಾಗ ನಾವು ಯಾವ ರೀತಿ ಮಾಡಬೇಕಂದ್ರೆ 87 ಇದು 90ಕ್ಕೆ ಸಮೀಪ ಇದೆ. ಸೊ ಇಲ್ಲಿ 87 ಬದಲು ನಾವು 90 ಬರ್ಕೋಬೇಕು. ನೆಕ್ಸ್ಟ್ ಈ 90ರ ಮುಂದೆ ಏನಿದಾವಲ್ಲ ಆ ನಂಬರ್ಗಳ ಇದ್ದ ಜಾಗದಲ್ಲಿ ನಾವೆಲ್ಲಗಳನ್ನು ಜೀರೋಗಳನ್ನು ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಡಿವೈಡೆಡ್ ಬೈ 48345 ಇದೆಲ್ಲ, ಈ 48 ಅನ್ನೋದು 50ಗೆ ಸಮೀಪ ಇದೆ. ಸೊ 50 ಅಂತ ಬರ್ಕೊಂಡು ಮುಂದೆ 3 ಡಿಜಿಟ್ ಏನಿದಾವಲ್ಲ 3 0 ಇಡಬೇಕು. ನೆಕ್ಸ್ಟ್ ಇದು ಏನಾಯ್ತಿದು 90, ಮುಂದ್ಗಡೆ 5 0 ಇಟ್ಟಿವಿ, ಕೆಳಗಡೆ 50 ಬರೆದು 3 0 ಇಟ್ಟಿವಿ. ನೆಕ್ಸ್ಟ್ ಇದನ್ನು ನಾವು ಕಡ್ತಾ ಹೊಡಿಬೇಕು. ಏನು ಇಲ್ಲಿ 4 0 ಹೋಯಿತು, ಮೇಲ್ಗಡೆ 4 0 ಹೋಯಿತು. ನೆಕ್ಸ್ಟ್ 5ರಿಂದ ಭಾಗಿಸಿದಾಗ ಇಲ್ಲಿ ಎಷ್ಟು ಬರುತ್ತೆ 180 ಬರುತ್ತೆ. ಸೊ ಅದೇನು ಕ್ವಶಂಟ್ ಏನು ಬಂತು 180 ಬಂತು. 5 1 5 8 40 1 0 ಉಳಿತು. ನೆಕ್ಸ್ಟ್ ಇವು 4 0 ಕ್ಯಾನ್ಸಲ್ ಅದು 180 ಬಂತು. ಈ 180 ಏನು ಬಂತಲ್ಲ, ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಈ 50,000 ಯಾವ ರೀತಿ ಬಂತು 50,000ದಲ್ಲಿ 48,345 ಕಳೆದಾಗ ಎಷ್ಟು ಬರುತ್ತೆ 1,655 ಬರುತ್ತೆ. ಸೊ ಇಲ್ಲಿ 50,000 ಬರಬೇಕಾಗಿತ್ತಂದ್ರೆ ನಾವು 48,345ರಲ್ಲಿ ಎಷ್ಟನ್ನು ಸೇರಿಸಬೇಕು, ಇಲ್ಲಿ 1,655 ಸೇರಿಸಬೇಕು. ಸೊ ಇಲ್ಲಿ 50,000ದಲ್ಲಿ 48,345 ಕಳೆದಿದ್ವಿ, 1,655 ಬಂದಿದೆ. ಸೊ ಇಲ್ಲಿ 48,345ರಲ್ಲಿ 1,655 ಸೇರಿಸಿದಾಗ 50,000 ಬಂದಿದೆ. ನೆಕ್ಸ್ಟ್ ಈ 1,655 ಮತ್ತು ಇದು 180 ಇಲ್ಲಿ ಏನು ಕ್ವಶಂಟ್ ಬಂದಿದ್ದಿಲ್ಲ ಅದನ್ನು ನಾವು ಏನು ಮಾಡಬೇಕು, ಇಂಟು ಮಾಡಬೇಕು. ಸೊ 1,655 ಮತ್ತು ಇದು 180 ಇಂಟು ಮಾಡಬೇಕು. 1,655 ಇಂಟು 180 ನಾವು 18 ಇಂಟು 10 ಅಂತ ಬರ್ಕೋಬೋದು. ನೆಕ್ಸ್ಟ್ 18 ನಾವು 9 ಇಂಟು 2 ಅಂತ ಬರ್ಕೊಂಡು ನೆಕ್ಸ್ಟ್ ಇಂಟು 10 ಮಾಡಬೇಕು. ಇಲ್ಲಿ 1,655 ಇಂಟು 10 ಅಂದಾಗಿ 16,550 ಆಗುತ್ತೆ. ನೆಕ್ಸ್ಟ್ ಇದು 18 ನಾವು 9 ಇಂಟು 2 ಅಂತ ಬರ್ಕೊಂಡಿವಿ. ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ 2,97,900 ಬರುತ್ತೆ. 2,97,900. ಇವಾಗ ನಾವು ಏನು ಮಾಡಬೇಕು, ಇಲ್ಲಿ 87 26 879 ಮೇಲ್ಗಡೆ ಏನು ನಂಬರ್ ಇದೆಯಲ್ಲ ಅದಕ್ಕೆ ನಾವು ಈ 2,97,900 ಈ ನಂಬರನ್ನು ಆ್ಯಡ್ ಮಾಡಬೇಕು. ಸೊ ಅವಾಗ ಅದು ಎಷ್ಟು ಬರುತ್ತೆ 92,24,779 ಬರುತ್ತೆ. ನೆಕ್ಸ್ಟ್ ಇದನ್ನು ಇಲ್ಲೇ ಬರ್ಕೋಬೇಕು. 92,24,779 ಬರ್ಕೊಂಡು ಡಿವೈಡೆಡ್ ಬೈ ಆ 48 ಇದ್ದದನ್ನು ನಾವು 50 ಅಂತ ಏನು ಮಾಡಿ 3 0 ಇಟ್ಟಿದ್ದೀವಲ್ಲ ಅದರಲ್ಲಿ ನಾವು ಏನು ಮಾಡಬೇಕು ಡಿವೈಡ್ ಮಾಡಬೇಕು. ಸೊ ಇಲ್ಲಿ 92,24,779 ಡಿವೈಡೆಡ್ ಬೈ ಇಲ್ಲಿ ಏನು ಮಾಡಬೇಕು 50,000 ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಕೆಳಗಡೆ 4 0 ಕ್ಯಾನ್ಸಲ್ ಆದ್ರೆ ಮೇಲ್ಗಡೆ ನಾವು 4 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕಾಗುತ್ತೆ. ಸೊ ಕೆಳಗಡೆ 2 0 ನಾವು ಕ್ಯಾನ್ಸಲ್ ಮಾಡಿದ್ರೆ ಮೇಲ್ಗಡೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. ಅದೇ ರೀತಿ ಇಲ್ಲಿ 4 0 ಇದೆ, 4 0 ಕ್ಯಾನ್ಸಲ್ ಮಾಡಿ ಮೇಲ್ಗಡೆ 4 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿವಿ. ನೆಕ್ಸ್ಟ್ 5ರಿಂದ ಡಿವೈಡ್ ಮಾಡಬೇಕು. 5ರಿಂದ ಡಿವೈಡ್ ಮಾಡಿದಾಗ ಅದನ್ನು ನಂಬರ್ ಇಂಟು 2 ಮಾಡಿ ಒಂದು ಸ್ಥಾನ ಆದಮೇಲೆ ಪಾಯಿಂಟ್ ಕೊಡಬೇಕು. ಇದು 5 ಡಿವಿಷನ್ ಟ್ರಿಕ್ ಆಫ್ 5 ನಾವು ಈಗಾಗಲೇ ನೋಡಿದ್ವಿ. ಸೊ ಇದೇನಾಗುತ್ತೆ 1844.9558 ಆಗುತ್ತೆ. ನೆಕ್ಸ್ಟ್ ಇದು ಇಂಟು 2 ಮಾಡಿದಾಗ ಬಂದಿದ್ದ ಆನ್ಸರ್. ನೆಕ್ಸ್ಟ್ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇಡಬೇಕಿಲ್ಲ. ಇದೇನಾಗುತ್ತೆ 184.49 ಆಗುತ್ತೆ. ಸೊ 184 ಅಂದ್ರೂ ಅದು ಏನು 180ಕ್ಕೆ ನಿಯರ್ ಆಗಿದೆ. ಸೊ ಇಲ್ಲಿ 118ರ ಮುಂದೆ 1 2 3 4 ಈ ಥರ ಬಂದಾಗ ಅದನ್ನು 180 ಅಂತ ಕನ್ಸಿಡರ್ ಮಾಡಬೇಕು. ಅಥವಾ 18 ಮುಂದೆ 5 6 ಈ ಥರ ಇದ್ದಾಗ ನಾವು ಅದನ್ನು 185 ಅಥವಾ 190ಕ್ಕೆ ಸಮೀಪ ಇದೆ ಅಂತ ತಿಳ್ಕೊಬೇಕು. ಸೊ ಇಲ್ಲಿ ಪಾಯಿಂಟ್ ಆದ ನಂತರ 4 ಇದೆ. ಪಾಯಿಂಟ್ ಆದ ನಂತರ 4 ಇದ್ದಾಗ ಅದು 180ಕ್ಕೆ ಸಮೀಪ ಇರುತ್ತೆ ಅಥವಾ 184 ಅಂತಲೂ ತಿಳ್ಕೊಬೋದು. ನೆಕ್ಸ್ಟ್ ಇಲ್ಲಿ 0.49 ಇದೆ, ಇದು 0.5 ಆಗುತ್ತೆ. ಸೊ ಇದು 185 ಅಂತನಾದರೂ ಬರಿಬೋದು ಅಥವಾ ಇಲ್ಲಿ 184 ಇರೋದ್ರಿಂದ 180 ಅಂತನಾದರೂ ಬರಿಬೋದು. ಸೊ ರಿಯಲ್ ಆನ್ಸರ್ ಏನು ಬಂದಿದೆ ಇಲ್ಲಿ 180 ಬಂದಿದೆ. ಸೊ ನಾವು ಈ ಥರ ಮಾಡಿದಾಗೂ ಕೂಡ ನಮ್ಗೆ ಆನ್ಸರ್ ಏನು ಬಂದಿದೆ 185 ಬಂದಿದೆ. ವೆರಿ ನಿಯರ್ ಆನ್ಸರನ್ನು ನಾವು ಪಡೆದಿದ್ವಿ. ಈ ರೀತಿಯಾಗಿ ನಾವು ಲಾರ್ಜ್ ನಂಬರ್ಗಳನ್ನು ಡಿವಿಷನ್ ಮಾಡ್ಬೋದು.